ಅಪ್ಪನಿಗೆ ಸಹ ಇಷ್ಟ, ಹಾಗೆ ಇದನ್ನು ಮಾಡಿದೆ. ಮತ್ತು ನನಗೆ ನೋಡಿ ಸ್ಪೆಷಲಾಗಿ ಒಂದು ಮಾಡ್ತಾಯಿದ್ದೆ. ಇದಾಯ್ತಾ ನಂದು ಸ್ಪೆಷಲ್ ಇವತ್ತು ಬೆಂಡೆ. ನಾನು ನಿಮಗೆ ತೋರಿಸಿದ್ದೆ ನೋಡಿ, ಇದು ಇವಾಗ ಮೊನ್ನೆ ನಾನು ತೋರಿಸ್ಬೇಕಾದ್ರೆ 4 ಇತ್ತು, ಈಗ 6 ಅಂತ ಅವ್ರಿಗೆ ಗೊತ್ತಾಗ್ತದೆ. ಅದು ಹೇಗೆ ಗೊತ್ತಾಗ್ತದೆ ಅಂತ ನಂಗೆ ಇಲ್ಲಿ ತನಕ ಗೊತ್ತಿಲ್ಲ. ನನಗೆ ಈಗೊಮ್ಮೆ ಫ್ಲ್ಯಾಶ್ ಆಯಿತು. ಯಾವ ಥರ ಅವ್ರು ಯೋಚನೆ ಮಾಡಿ ಪ್ರತಿಯೊಂದನ್ನು ಸೆಟ್ ಮಾಡಿರ್ತಾರೆ ಅಂತ ನಂಗೆ ಓದಲಿಲ್ಲ, ಅವರಿಗೆ ಓದಲಿಕ್ಕೆ ಬರೋದಿಲ್ಲ ಅಂತ ಹೀಗೆ ಥಾಟ್ ಬಂದಾಗ ಅವರಿಗೆ ಹೇಗೆ ಡಾಕ್ಯುಮೆಂಟ್ ಸೆಟ್ ಮಾಡಿರ್ತಾರೆ ಅಂತ ನನಗೆ ಇಲ್ಲಿ. ಇದು ನೋಡಿ, ಇದು ಕೆಂಪದ್ದು ಅವಳು ಕಚ್ಚಿದ ಮರೆ. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಎಂದು ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಏಪ್ರಿಲ್ 5ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಏಪ್ರಿಲ್ 5ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಅವಳ ಹತ್ರ ಬಂದೆ, ಅವಳನ್ನೊಬ್ಳನ್ನು ಸ್ವಲ್ಪ ಬಿಟ್ಟದ್ದು ಮೇಯ್ಲಿ ಅಂತ. ಹಾಗೆ ಅವಳು ಮನೆ ಹತ್ರಕ್ಕೆ ಬಂದಳು, ಅವಳನ್ನು ಕರ್ಕೊಂಡು ಈಗ ಮತ್ತೆ ಈಚೆಗೆ ಬಂದೆ. ಇವನು ಸಹ ಒಂದು ಕಟ್ಟಬೇಕು, ಒಂದು ಕಡೆ ಕರ್ಕೊಂಡು ಹೋಗುವ. ಇಬ್ಬರನ್ನು ಸಹ ಕಟ್ಟಿದೆ. ನಿನ್ನೆ ನಮಗೆ ಜೋರು ಮಳೆ ಬಂದಿದೆ. ನಾವು ನಿನ್ನೆ ಸಂಜೆ ಕಡಬಕ್ಕೆ ಹೋಗಿದ್ದೇವಲ್ಲ, ಇಲ್ಲಿಂದ ಹೋಗುವಾಗಲೇ 6:45 ಆಗಿದೆ ಮನೆಯಿಂದ ಹೊರಡಬೇಕಾದ್ರೆ. ಅಲ್ಲಿ ನಮಗೆ ಎಲ್ಲಿ ಸಹ ಮಳೆ ಸಿಗಲಿಲ್ಲ, ಕಡಬದಲ್ಲಿ ಎಲ್ಲಿ ಸಹ ಮಳೆ ಇಲ್ಲ. ಕಡಬದಿಂದ ಊಟ ಎಲ್ಲ ಮುಗಿಸಿ ದೇವಸ್ಥಾನದಲ್ಲಿ ಊಟ ಮಾಡಿದ್ವಿ. ಅಲ್ಲಿಂದ ಊಟ ಮುಗಿಸಿ 8:15 ರಿಟರ್ನ್ ಬರಬೇಕಾದ್ರೆ ನಮಗೆ ದಾರಿಯಲ್ಲಿ ಸ್ವಲ್ಪ ಮಳೆ ಸಿಕ್ಕಿತ್ತು. ಇಲ್ಲಿ ಬಂದು ನೋಡ್ತೀವಿ, ಫುಲ್ಲು ಅಂಗಳೆಲ್ಲ ಒದ್ದಾಗಿದೆ, ಬರುವ ರೋಡಲ್ಲೆಲ್ಲ ನೀರು ತುಂಬಿದೆ. ಅಷ್ಟು ಸಹ ಜೋರು ಮಳೆ ಬಂದಿದೆ ನಿನ್ನೆ. ಹಾಗೆ ಇವತ್ತು ಬೆಳಿಗ್ಗೆ ನಾವು ತರಗೆಲೆ ಕಟ್ಟ ತರಲಿಲ್ಲ. ಅದಕ್ಕೀಗ ಅಪ್ಪ ಸ್ವಲ್ಪ ಈಗ ಬಿಸಿಲು ಬಂತು, ಅಷ್ಟು ಒಳ್ಳೆ ಬಿಸಿಲಿಲ್ಲ, ಮೋಡ ಮೋಡ ಉಂಟು. ಆದರೆ ಸಹ ನಿನ್ನೆದು ನೀರು ಇಳಿದು ಹೋಗಿರ್ತದಲ್ಲ, ಈಗ ಒಂದು ಸ್ವಲ್ಪ ಗೋಣಿಯಲ್ಲಿ ತುಂಬಿಸ್ಕೊಳ್ಳುವ, ರಾಶಿ ಮಾಡ್ತೇನೆ, ನೀನು ಗೋಣಿ ತಗೊಂಡು ಬಾ ಅಂತ ಹೇಳಿದರು. ಹಾಗೆ ಅವರು ಒಂದು ಕಡೆ ರಾಶಿ ಮಾಡ್ತಿದ್ದಾರೆ. ನಾನು ಗೋಣಿ ತಗೊಂಡು ಬರುವ ಮನೆಗೆ ಹೋಗಿ, ಇವತ್ತಿಗೆ ಅಂದರೆ ಹಟ್ಟಿಗೆ ಹಾಕಲಿಕ್ಕೆ. ಹಾಗೆ ನಾನು ನಿಮಗೆ ತೋರಿಸಿದ್ದೆ ನೋಡಿ, ಇದು ಇವಾಗ ಮೊನ್ನೆ ನಾನು ತೋರಿಸ್ಬೇಕಾದ್ರೆ 4 ಇತ್ತು, ಈಗ 6 ಆಗಿದೆ. ಇದು ಎಲೆ ಯಾವಾಗ ಉದುರ್ತದೆ ಅಂತ ಗೊತ್ತಿಲ್ಲ, ಆದರೆ ಇದರ ಗೂಡು ಮಾತ್ರ ಗಟ್ಟಿ ಉಂಟು. ಮಳೆಗೆಲ್ಲ ಒದ್ದೆ ಆಗಲಿಲ್ಲ ಇವರು ನೋಡಿ ಅಂತೆ. 6 ಜನ ಆಗಿದ್ದಾರೆ. ನಾನು ಈಗ ಮನೆಗೆ ಬರುವಾಗ ರಸ್ತೆಯಲ್ಲಿ ನೋಡಿದೆ. ಅದು ಫೋಕಸ್ ನನ್ನ ಫೋನಲ್ಲಿ ಆಗೋದು ಕಡಿಮೆ ನೋಡಿ. ಚೆಂದ ಉಂಟಲ್ಲ ಇದು ನೋಡಲಿಕ್ಕೆ. ನೋಡಿ, ಡಾಕ್ಯುಮೆಂಟ್ ಎಲ್ಲ ಸೆಟ್ ಮಾಡಿ ಇಡ್ತಾ ಇದ್ದಾರೆ ಅವರದ್ದು. ಅವರು ಓದಲಿಲ್ಲ. ನೀವೊಮ್ಮೆ ಯೋಚನೆ ಮಾಡಿ, 1ನೇ ಕ್ಲಾಸ್ 10 ದಿವಸ ಓದ್ದು, ಆದರೂ ಅವರಿಗೆ ಕನ್ನಡದಲ್ಲಿ ಸೈನ್ ಹಾಕಲಿಕ್ಕೆ ಬರ್ತದೆ. ಪ್ರತಿಯೊಂದು ಡಾಕ್ಯುಮೆಂಟು ಯಾವುದರದ್ದು ಯಾವುದು ಅಂತ ಅವ್ರಿಗೆ ಗೊತ್ತಾಗ್ತದೆ. ಅದು ಹೇಗೆ ಗೊತ್ತಾಗ್ತದೆ ಅಂತ ನಂಗೆ ಇಲ್ಲಿ ತನಕ ಗೊತ್ತಿಲ್ಲ. ನನಗೆ ಈಗೊಮ್ಮೆ ಫ್ಲ್ಯಾಶ್ ಆಯಿತು. ಯಾವ ಥರ ಅವ್ರು ಯೋಚನೆ ಮಾಡಿ ಪ್ರತಿಯೊಂದನ್ನು ಸೆಟ್ ಮಾಡಿರ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಆದರೆ ಎಲ್ಲ ಡಾಕ್ಯುಮೆಂಟ್ ಅದು ಯಾವ್ಯಾವ ಜಾಗದಲ್ಲಿ ಯಾವ್ದು ಇರಬೇಕು, ಯಾವುದೆಲ್ಲ ಡಾಕ್ಯುಮೆಂಟ್ ಎಲ್ಲಿ ಇರಬೇಕು, ಯಾವುದರಲ್ಲಿ ಸೆಟ್ ಮಾಡಿರಬೇಕು ಅಂತ ಅವರಿಗೆ ಪ್ರತಿಯೊಂದು ಚೆಂದ ಗೊತ್ತುಂಟಾಯ್ತಾ. ಅದು ಯಾವ ಥರದ್ದು ಶಕ್ತಿ ಅಂತ ನಂಗೆ ಇಲ್ಲಿ ತನಕ ಗೊತ್ತಿಲ್ಲ ಅವ್ರ ಹತ್ರ ಇರೋದು. ನನಗೇನೆ ಒಮ್ಮೊಮ್ಮೆ ಕನ್ಫ್ಯೂಷನ್ ಆಗ್ತದೆ, ಯಾವ ಡಾಕ್ಯುಮೆಂಟನ್ನು ಯಾವ ಸೆಟ್ಟಲ್ಲಿ ಯಾವ ಫೈಲಲ್ಲಿ ಇಡಬೇಕು ಅಂತ. ಆದರೆ ಅವರಿಗೆ ಅದು ಕ್ಲಿಯರಾಗಿ ಗೊತ್ತಿರ್ತದೆ ಆಯಿತಾ. ಇದು ಹಾಸ್ಪಿಟಲಿಗೆ ಹೋದ್ದು, ಇದು ಕಣ್ಣು ಆಸ್ಪತ್ರೆಗೆ ಹೋದ್ದು, ಇದು ಕನ್ನಡಕದ್ದು, ಇದು ಜಾಗದ್ದು, ಇದು RTC, ಇದು ರೇಷನ್ ಕಾರ್ಡು, ಪ್ರತಿಯೊಂದು ಗೊತ್ತಿರ್ತದೆ. ಅದು ಹೇಗೆ ದೇವರು ಈ ಥರ ಶಕ್ತಿ ಅಪ್ಪನಿಗೆ ಕೊಟ್ಟಿದ್ದಾರಾ, ಅಥವಾ ನಿಮ್ಮ ಮನೇಲಿ ಸಹ ಯಾರಾದರೂ ಈ ಥರ ಅಂತ ಹೇಳಿ. ಈಗ ನನ್ನನ್ನು ನೋಡಿದರೆ ಕರೀತಾರೆ, ಈಗ ಅದಕ್ಕೆ ನಾನು ಬಾಗಿಲ ಹಿಂದೆಯಿಂದ ವಿಡಿಯೋ ಮಾಡ್ತಿದ್ದೇನೆ ಅವರದ್ದು. ನನ್ನ ಅಪ್ಪಂದು ಟ್ಯಾಲೆಂಟ್ ಇದು ಕೂಡ ಒಂದಾಯ್ತಾ. ಹಾಂ, ಇವತ್ತು ಮಾವಿನಕಾಯಿದು ಇದಕ್ಕೆ ಸಾಸಿವೆ ಅಂತ ಹೇಳೋದಾಯ್ತಾ. ಹಸಿ ತೆಂಗಿನಕಾಯಿ ಮತ್ತು ಮೆಣಸು, ಸಾಸಿವೆ ಹಾಕಿ ಕಡಿಯೋದು. ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಬೆಲ್ಲ ಆ್ಯಡ್ ಮಾಡ್ಕೊಳ್ಬೋದು, ಸಿಹಿ ಬೇಕು ಅಂತಂದರೆ ಅದಿಷ್ಟು ಹಾಕಿ ಕಡ್ದಾಕಿ ಹಸಿ ಮಾವಿನ ಹಣ್ಣಿಗೆ ಹಾಕುವಂಥದ್ದು ಇದು. ಆಮೇಲೆ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು. ಇದು ಅಪ್ಪನಿಗೆ ಸಹ ಇಷ್ಟ, ಹಾಗೆ ಇದನ್ನು ಮಾಡಿದೆ. ಮತ್ತು ನನಗೆ ನೋಡಿ ಸ್ಪೆಷಲಾಗಿ ಒಂದು ಮಾಡ್ತಾಯಿದ್ದೆ. ಇದಾಯ್ತಾ ನಂದು ಸ್ಪೆಷಲ್ ಇವತ್ತು. ಬೆಂಡೆಕಾಯಿ ಯಾರು ತಿನ್ನೋದಿಲ್ಲ ಮನೆಯಲ್ಲಿ, ಹಾಗಾಗಿ ನಾನೊಬ್ಬಳೇ ಇರೋದು ಬೆಂಡೆಕಾಯಿ ಲವರು. ಅದಕ್ಕೆ ಎಂತಾದರೂ ಒಂದು ಪ್ರಯೋಗ ಮಾಡ್ತಾ ಇದ್ದೇನೆ. ಖಾಲಿ ಎಣ್ಣೆ ಹಾಕಿ ಬೆಂಡೆಕಾಯಿ ನೀಷ್ಟು ಸ್ಲೈಸ್ ಮಾಡಿ ಕಟ್ ಮಾಡಿ ಹಾಕಿ ಅದಕ್ಕೆ ಉಪ್ಪು ಮತ್ತು ಮೆಣಸು ಪುಡಿ ಹಾಕಿದೆ. ನನಗೆ ಮೆಣಸು ಪುಡಿ ಜಾಸ್ತಿ ಇಷ್ಟ ಇಲ್ಲ, ಹಾಗೆ
ಎಣ್ಣೆಯಲ್ಲಿ ಎಣ್ಣೆ ಅಂದರೆ ಚೂರು ಹಾಕಿದ್ದು, 1 ಸ್ಪೂನಷ್ಟು ಹಾಕಿದ್ದೇನೆ. ಅದರಲ್ಲೇ ಬೇಯಿಸ್ತಿದ್ದೇನೆ. ಯಾವ ಥರ ಆಗ್ತದೆ ಅಂತ ನೋಡುವ. ಮತ್ತು ಇದಕ್ಕೆ ಈರುಳ್ಳಿ, ಟೊಮೆಟೊ ಅದೆಂತ ಸೈಡ್ ಮಾಡಲಿಲ್ಲ ನಾನು, ಮೆಣಸೆಲ್ಲ. ಇದು ಯಾವ ಥರ ಆಗ್ತದೆ ಅಂತ ನೋಡಬೇಕು ನನಗೆ. ಇನ್ನೂ ಸಹ ಬೆಂಡೆಕಾಯಿ ಉಂಟು, ಸಿಕ್ಕಿದ್ದೆಲ್ಲ ಪ್ರಯೋಗ ಮಾಡುವ ಅಂತ. ತಿನ್ನುವಳು ನಾನೊಬ್ಬಳಲ್ಲ, ಹಾಗೆ. ಹೇಗೆ ಉಂಟು ಐಡಿಯಾ ಕಮೆಂಟಲ್ಲಿ ಹೇಳಿ. ಫೈನಲಿ ಇದು ನೋಡಿ ಕಂಪ್ಲೀಟ್ ಆಯಿತು. ಏಕೆಂತೂ ಸಹ ಆ್ಯಡ್ ಮಾಡಲಿಲ್ಲ. ಉಪ್ಪು, ಸ್ವಲ್ಪ ಎಣ್ಣೆ ಮತ್ತು ಬೆಂಡೆಕಾಯಿ, ಸ್ವಲ್ಪ ಮೆಣಸಿನ ಪುಡಿ, ಇಷ್ಟೇ ಆಯಿತಾ. ನೀವ್ಯಾರಾದರೂ ಒಬ್ಬೊಬ್ಬರೇ ಇದ್ದರೆ ಅಥವಾ ನಿಮಗೆ ಮಾತ್ರ ಇಷ್ಟ ಅಂತ ಅನಿಸಿದರೆ ಬೆಂಡೆಕಾಯಿ ಹೀಗೆ ಟ್ರೈ ಮಾಡಿ ನೋಡಿ, ಒಳ್ಳೆಯದಾಗ್ತದೆ. ಸ್ಮೋಕಿ ಫ್ಲೇವರ್ ಆಗಿ ನಮ್ಮದು ಗೋಬಿ ಮಂಚೂರಿ ಎಲ್ಲ ಹೀಗೆ ಹಾರಿಸ್ತೇವಲ್ಲ ರಪ್ ರಪ್ ಅಂತ, ಹಾಗೆ ಹಾರಿಸಿ ಮಾಡಲಿಕ್ಕೆ ಸಹ ಒಳ್ಳೆಯದಾಗ್ತದೆ ಇದು. ನಾನು ಸುಮಾರು ಸತಿ ಹೀಗೆಲ್ಲ ಹಾರಿಸಿ ಹೀಗೆಲ್ಲ ಮಾಡಿದೆ, ಯಾಕಂದರೆ ಗೋಬಿ ಮಾಡುವ ಎಕ್ಸ್ಪೀರಿಯೆನ್ಸ್ ಉಂಟಲ್ಲ ಅದಕ್ಕೆ. ನೀವು ಸಹ ಟ್ರೈ ಮಾಡಿ, ಯಾಕಂದರೆ ಸ್ವಲ್ಪ ಸೈಡಲ್ಲೆಲ್ಲ ಅಂದರೆ ಇದು ಎಣ್ಣೆಯಲ್ಲಿ ಫ್ರೈ ಆಗ್ತದಲ್ಲ, ಅದೊಂದು ಪರಿಮಳವೇ ಬೇರೆ ಅದರದ್ದು. ಪಲ್ಯ ಮಾಡಿ ಅದಕ್ಕೆ ತೆಂಗಿನ ತುರಿ ಎಲ್ಲ ಹಾಕಿ ತಿನ್ನೋದಕ್ಕಿಂತ ಇದು ಬೆಸ್ಟ್ ಉಂಟು. ಊಟಕ್ಕೆಲ್ಲ ತಯಾರಿ ಮಾಡಿ ಆಯಿತು. ಇನ್ನು ಅನ್ನ ಒಂದು ಪ್ಲೇಟಿಗೆ ಹಾಕಿಟ್ರೆ ಆಯಿತು ಅಷ್ಟೇ. ನಾನೀಗ ದನಗಳ ಹತ್ರ ಹೋಗ್ಬೇಕು, ಅವರನ್ನು ಹೊಳೆಗೆ ಕರ್ಕೊಂಡೋಗಿ ನೀರು ಕುಡಿಸಿ ಕರ್ಕೊಂಡು ಬರುವ. ಈಗ 12:30 ಕಳೀತು. ಈಗ ತನಕ ಬಿಸಿಲೇ ಇರಲಿಲ್ಲ. ಈಗ ಒಂದು 5 ನಿಮಿಷ ಆಯಿತು ಬಿಸಿಲು ಬಂದು. ಅಲ್ಲಿ ತನಕ ಗಂಟೆ ಗೊತ್ತಾಗ್ತಿರ್ಲಿಲ್ಲ. ನಾನು ಒಮ್ಮೆ ಗಂಟೆ ನೋಡುವಾಗ 12:15 ಆಯಿತಾ, ಗೊತ್ತೇ ಆಗಲಿಲ್ಲ. ಅಂತಂದರೆ ಅಷ್ಟು ಮೋಡ ಇತ್ತು ನಮಗೆ. ಹಾಗೆ ನಿಮ್ಮ ಕಡೆ ಎಲ್ಲ ಮಳೆ ಬಂದಿದೆ ಅಂತ ನಮಗೆ ಲೆಕ್ಕ ಇಲ್ಲದಷ್ಟು ಮಳೆ ಬಂದಿದೆ. 1ನೇ ಮಳೆ 2ನೇ ಮಳೆ ಅಂತ ಲೆಕ್ಕ ಇಲ್ಲ. ಹಾಗೆ ಹೇಳಲಿಕ್ಕೆ ಗೊತ್ತಿಲ್ಲ ಎಷ್ಟನೇ ಮಳೆ ಅಂತ. ಡೈಲಿ ಬರ್ತಾ ಉಂಟು, ಹಾಗಾಗಿ ನೆನಪಿಲ್ಲ ಎಷ್ಟನೇ ಮಳೆ ಅಂತ. ಹಾಗೆ ಈಗ ಒಮ್ಮೆ ದನಗಳನ್ನು ಕರ್ಕೊಂಡು ಹೋಗಿ ಬರುವ. ಹೊಳೆಯಲ್ಲಿ ನೀರು ಜಾಸ್ತಿ ಆಗಿದೆ ಅಂತ ಅದು ಗೊತ್ತಾಗ್ತದಲ್ಲ. ಬನ್ನಿ. ತಂದು ಹಾಕಿದ್ದೇನೆ ನಾನು. ಇದು ಮಳೆ ಆಗಿ ಒದ್ದೆ ಆದ್ದರಿಂದ ಕಟ್ಟಲಿಕ್ಕೆ ಕಷ್ಟ. ಹಾಗಾಗಿ ಈ ಥರ ಹಸಿರು ಸೊಪ್ಪು ಸಹ ಮಿಕ್ಸ್ ಮಾಡಿ ಹಾಕಿದರೆ ಸಾಕಾಗ್ತದೆ. ಈಗ ನಮ್ಮ ಪುಟ್ಟಗೌರಿದು ಜಾಗ ಅಪ್ಪ ಬದಲಾಯಿಸಿದ್ದಾರೆ, ಅವಳನ್ನು ಮಧ್ಯಕ್ಕೆ ಕಟ್ಟಿದ್ದಾರೆ. ಇಲ್ಲಾಂದರೆ ಇಲ್ಲಿ ಮಾತ್ರ ಅವಳು ಸಗಣಿ ಆಗ್ತಾಳೆ, ಅದಕ್ಕೆ ಎಲ್ಲ ಕಡೆ ಮಿಕ್ಸ್ ಆಗಲಿ ಅಂತ ಹೇಳಿ. ನಾನೀಗ ನಿಮಗೆ ಲಾಸ್ಟ್ ಕ್ಲಿಪ್ಪಲ್ಲಿ ತೋರಿಸಿದ್ದೆಲ್ಲ ನನ್ನ ಅಪ್ಪ ಡಾಕ್ಯುಮೆಂಟ್ ಸೆಟ್ ಮಾಡ್ತಾ ಇರೋದು. ಅಂದರೆ ನಿಮಗೆ ಈ ಮನೆಯದು ಕಾಗದ ಪತ್ರಗಳು ಮತ್ತು ಹಾಸ್ಪಿಟಲಿಗೆ ಹೋದಿರ್ಬೋದು ಅಥವಾ ಜಾಗದ ರೆಕಾರ್ಡು ಮತ್ತು ಮುಂಚೆದೆಲ್ಲ ಅಪ್ಪಂದು ರೆಕಾರ್ಡ್ಸ್ ಅದು ಇದೆಲ್ಲ ಉಂಟು. ಅದನ್ನೆಲ್ಲ ಅವರು ನೀಟಾಗಿ ಸೆಟ್ ಮಾಡಿಡ್ತಾರೆ ಆಯಿತಾ. ಅಂದರೆ ಇಲ್ಲಿದು ಹಾಸ್ಪಿಟಲಿಗೆ ಹೋದ್ದು ಇದು ಇಲ್ಲಿಗೆ, ಮತ್ತು ಅವರಿಗೆ ಬಸ್ ಪಾಸ್ ಮಾಡಿಸ್ಲಿಕ್ಕೆ ಹೋಗ್ತಾರಲ್ಲ ಅದರದ್ದು ಡಾಕ್ಯುಮೆಂಟ್, ಅದನ್ನೆಲ್ಲ ಅವರು ನೀಟಾಗಿ ಸೆಟ್ ಮಾಡಿರ್ತಾರೆ ಆಯಿತಾ. ಅದು ಯಾವ ಅಂದಾಜಲ್ಲಿ ಅಂತ ನನಗೂ ಇಲ್ಲಿ ತನಕ ಗೊತ್ತಿಲ್ಲ. ನಾನು ನಿಮ್ಮ ಹತ್ರ ಹೇಳುವ ಅಂತ ಅಂದ್ಕೊಂಡೆ, ಯಾಕಂದರೆ ನನಗದು ಮುಂಚೆ ಆಶ್ಚರ್ಯ ಅಂತ ಅನಿಸ್ತಿರ್ಲಿಲ್ಲ. ಬಟ್ ಇವಾಗ ನನ್ನ ಅಪ್ಪ ಓದಲಿಲ್ಲ, ಅವರಿಗೆ ಓದಲಿಕ್ಕೆ ಬರೋದಿಲ್ಲ ಅಂತ ಹೀಗೆ ಥಾಟ್ ಬಂದಾಗ ಅವರಿಗೆ ಹೇಗೆ ಡಾಕ್ಯುಮೆಂಟ್ ಸೆಟ್ ಮಾಡಿರ್ತಾರೆ ಅಂತ ನನಗೆ ಇಲ್ಲಿ ತನಕ ಗೊತ್ತಿಲ್ಲ ಆಯಿತಾ. ಅವರಿಗೆ ಎಲ್ಲಿಯಾದರೂ ಹೋಗಲಿಕ್ಕೆ ಉಂಟು ಅಂತಾದರೆ ಆಲ್ಮೋಸ್ಟ್ ಅವರೇ ಸೆಟ್ ಮಾಡಿ ಇಡ್ತಾರೆ ತೊಗೊಂಡೋಗ್ಬೇಕಾದ್ದು. ಒಂದು ವೇಳೆ ಅವ್ರಿಗೆ ಗೊತ್ತಾಗಲಿಲ್ಲ ಅಂತೇಳಿ ನನ್ನನ್ನು ಕರೀತಾರೆ, ಇದೊಂದು ಡಾಕ್ಯುಮೆಂಟ್ ಎಲ್ಲ ಸರಿ ಉಂಟಾ ಅಥವಾ ಯಾವುದಾದ್ರೂ ಆ್ಯಡ್ ಮಾಡಬೇಕಾ, ಇಲ್ಲಾಂದರೆ ಅದು ಎಲ್ಲಿಟ್ಟದ್ದು ಉಂಟು ಅಂತ ಕೇಳ್ತಾರೆ. ಬಿಟ್ಟರೆ ಆಲ್ಮೋಸ್ಟ್ ಅವರೇ ರೆಡಿ ಮಾಡ್ಕೊಳ್ತಾರೆ. ಅದು ಹೇಗೆ ಅಂತ ನನಗೆ ಇಲ್ಲಿ ತನಕ ಗೊತ್ತಿಲ್ಲ. ಬಹುಶಃ ದೇವರು ಅದೊಂದು ಶಕ್ತಿ ಅಪ್ಪನಿಗೆ ಕೊಟ್ಟಿದ್ದಾರಾ ಅಂತ ಒಮ್ಮೆ ಯೋಚನೆ ಮಾಡಿ. ನನ್ನಪ್ಪ 1ನೇ ಕ್ಲಾಸ್ ಓದಿದ್ದು, 1ನೇ ಕ್ಲಾಸ್ 10 ದಿವಸ ಓದಿದ್ದು. ಅವರಿಗೆ ಒಳ್ಳೆ ಓದಲಿಕ್ಕೆ ಅವಕಾಶ ಸಿಕ್ಕಿದ್ರೆ ಅವರು ಎಲ್ಲಿ ಇರ್ತಿದ್ರು ಅಂತ ನಾನು ಒಮ್ಮೊಮ್ಮೆ ಯೋಚನೆ ಮಾಡೋದು ಅಂತ. ಅದೇ ಆಶ್ಚರ್ಯ ಅನ್ನಿಸ್ತದೆ ನನಗೆ ಒಮ್ಮೊಮ್ಮೆ. ಮಂಗು ಅಮ್ಮನ ಹತ್ರ ತಲುಪಿದೆ. ಇವಳು ನೋಡಿ ಇದಕ್ಕೆ ಬ್ರಹ್ಮಗಂಟ ಹಾಕಿದ್ದಾಳೆ. ಹೇಗೆ ಬಿಡಿಸ್ದಮ್ಮ ನಾನು? ತಿನ್ನಲಿಕ್ಕೆ ತಂದದೆ, ತಿನ್ನಲಿಕ್ಕೆ ನನ್ನ ಕೈ ತಿನ್ನು. ಅಯ್ಯೋ ತಿಂದು. ಇದು ನೋಡಿ, ಇದು ಕೆಂಪದ್ದು, ಅವಳು ಕಚ್ಚಿದ ಮರೆ. ನಾನು ಸುಮ್ಮನೆ ನೆಕ್ತಾಳ ಅಂತ ಎನಿಸಿದರೆ ಕಚ್ಚಿದ್ದಾಳೆ ಇವಳು. ಭಾರಿ ಆಗಿದೆ ಇವಳಿಗೆ. ಅಮ್ಮನನ್ನು ಬಿಟ್ಟೆ ಆಯಿತಾ ನೀರು ಕುಡಿಲಿಕ್ಕೆ ಅಂತ. ಅವಳು ಹೊಳೆಗೆ ಹೋಗಲಿಲ್ಲ, ಸೀದಾ ಮನೆಗೆ ಹೋದ್ಲಾ ಅಂತ. ಎಲ್ಲಿಂದ ಹೋದ್ಲು ಗೊತ್ತಿಲ್ಲ ನನಗೆ. ಇವಳೊಬ್ಳು ಹಿಂದೆಂದಲೇ ಬರ್ತಾ ಇದ್ದಾಳೆ. ಮನೆಗೆ ಬಂದಿದ್ದಾಳೆ ಆಯಿತಾ. ಪಾಪ ಚಿಕ್ಕವಳಿಗೆ ಹೊಳೆಗೆ ಹೋಗಬೇಕು ಅಂತ ಆಸೆ ಇತ್ತು. ಅರ್ಧ ತನಕ ಹೋದ್ಲು. ಮತ್ತು ಪುನಃ ಬಂದು ನಾನು ಹೇಳಿದೆ ಅಮ್ಮ ಬಂದಳು ಅಂತ. ಈಗೊಳ್ಳಿ ಬರ್ತಾ ಇದ್ದಾಳೆ ಈಗ. ಅವಳಿಗೆ ಹೊಳೆಯಲ್ಲಿ ನಿಲ್ಲಬೇಕು ಅಂತ ಆಸೆ, ಅಮ್ಮ ನೀ ಮನೆಗೆ ಬರಬೇಕು ಅಂತ ಆಸೆ. ಅಮ್ಮ ಆಯ್ತಾ ಶಾಬದಿ ಏ अम्मा नहीं जानेगी तो ये ಗಂಟೆ ಚಹಾ ಕುಡ್ದಾಯಿತು. ಈಗ ತೋಟಕ್ಕೆ ಬಂದಿದ್ದೇನೆ ಹುಲ್ಲಿಗೆ. ನಿನ್ನೆ ಹಿರಿದಾಗೆ ಇವತ್ತು ಕೂಡ ಕಂಟಿನ್ಯೂ ಮಾಡೋದು. ಅದರದ್ದು ಬುಡ ಬಿಡಿಸ್ತಾ ಹುಲ್ಲು ಮಾಡ್ತಾ ಹೋಗೋದು. ನಿನ್ನೆ ಸುಮಾರು ಹುಲ್ಲಾಗಿತ್ತು, ತಗೊಂಡು ಹೋಗೋಷ್ಟರಲ್ಲಿ ಸಾಕಾಗಿದೆ. ಇವರಿದ್ದರಿಂದ ಸುಲಭ ಆಯಿತು.
ಹಾಗೆ ಮತ್ತು ತುಂಬ ಹುಲ್ಲಿಲ್ಲದ ಕಡೆ ಬೀಸೋದು, ಕತ್ತಿಯಲ್ಲಿ ಬೀಸಿದರೆ ನಮಗೆ ಗೊಬ್ಬರ ಹಾಕಲಿಕ್ಕೆ ಸುಲಭ ಆಗ್ತದೆ. ಅದು ನಿನ್ನೆ ಗೊಬ್ಬರ ತರಿಸಿದ್ದೇವಲ್ಲ ನಾವು, ಹಾಗೆ ಇನ್ನು ಗೊಬ್ಬರ ಹಾಕಲಿಕ್ಕೆ ಆಗುವಾಗ ಅದರ ಸುತ್ತ ಕ್ಲೀನ್ ಇರಬೇಕು ಅಂತ ಅಪ್ಪನಿಗೆ ಇವಾಗ ಗೊತ್ತಾದ್ದು. ಇದಕ್ಕಿಂತ ಮುಂಚೆ ಹೇಳಿದರೆ ನಾನು ಸ್ವಲ್ಪ ಕ್ಲೀನ್ ಮಾಡ್ತಿದ್ದೆ, ಇದು ಗೊಬ್ಬರ ತಂದಾದಮೇಲೆ ಹೇಳಿದ್ದಾರೆ. ಇನ್ನು ಹಾಗೆ ಬುಡ ಬುಡ ಬಿಡಿಸಬೇಕು, ಸುಲಭ ಆಗ್ತದೆ ಆಗ ಗೊಬ್ಬರ ಹಾಕಲಿಕ್ಕೆ, ಇಲ್ಲಾಂದರೆ ಹುಲ್ಲೇ ಗೊಬ್ಬರ ಎಲ್ಲ ತಿಂದುಬಿಡ್ತದೆ ಅಂತ. ಅದಕ್ಕೋಸ್ಕರ ಈಗ ಕ್ಲೀನ್ ಮಾಡ್ತಿದ್ದೀನಿ ನಾನು. ಇವತ್ತು ನಾನೊಬ್ಬಳೇ, ಹಾಗೆ ಸ್ವಲ್ಪ ಲೇಟ್ ಆಗ್ಬೋದು ಹುಲ್ಲಾಗುವಾಗ. ಇರಲಿಕ್ಕೆ ಜನ ಸುಮಾರಿದ್ದಾರೆ, ಆದರೆ ಹಿರಿಯವರು ಯಾರಿಲ್ಲ. ಟಿಂಕಿ ಇದ್ದಾನೆ, ಶಂಭು ಇದ್ದಾನೆ. ಶಂಭು ಕತ್ತಿಯಲ್ಲಿ ಉಂಟು ನಿಂದು? ಕಜ್ಜ ಬರುವುದೇ ಇಲ್ಲ ಅಂತ ಶಂಭು ಮಾತ್ರ ಬರುದೀಗ. ತೋಟ ಕ್ಲೀನ್ ಮಾಡ್ತಾ ಮಾಡ್ತಾ ಹುಲ್ಲೊಂದು ಕಟ್ಟಾಯಿತು. ನಾನು ಒಂದು ಕಟ್ಟ ಹೇಗೋ ಮಾಡಿ ಕಟ್ಟಿದ್ದೇನೆ. ಅಡಿಕೆ ನೋಡಿ ಎಷ್ಟು ಸಿಗ್ತದೆ ಅಂತ. ಟಿಂಕಿ ಇವನ ಕೈಗೆ ಸಹ ಒಂದು ಕತ್ತಿ ಕಟ್ಟಿದರೆ ಬೀಸ್ತಾ ಹೋಗ್ತಿದ್ದ. ಇವತ್ತು ಮನೆಯ ಮಾಲೀಕರಾದ ಕೃಷ್ಣನಾಯಕ್ ಇವರು ಸಹ ಬಂದಿದ್ದರು. ಸ್ವಲ್ಪ ನನಗೆ ಹೆಲ್ಪ್ ಆಯ್ತಪ್ಪ ಬಂದು. ಅವರು ಕ್ಲೀನ್ ಮಾಡ್ತಾಯಿದ್ದಾರೆ, ಅಂದರೆ ಹಿರಿಯುವುದಲ್ಲ ಬೀಸೋದು. ಹೀಗೆ ಕತ್ತಿಯಲ್ಲಿ ಬೀಸಿದರೆ ಹುಲ್ಲು ಹೋಗ್ತದೆ, ಅಂದರೆ ಈ ಥರ ಆಗ್ತದೆ. ಇದು ನೀಟಾಗಿ ಹಿಡಿದ್ರೆ ಹೀಗೆ. ಹೇಗೆ ಆಯಿತಾ ಇತಿಹಾಸದ್ದು? ಅಪ್ಪ ನೋಡಿ ಇಲ್ಲಿ ಅಡಿಕೆ ಇಟ್ಕೊಳ್ಳೋದವರು. ಟಿಂಕಿಗೂರ ಶಂಭು ಸಹ ಬಂದಿದ್ದೇನೆ, ಪಾಪ ಅವ ಎಲ್ಲೋ ಕೂತಿದ್ದಾನೆ. ಗಾಜು ನೋಡಿ, ಅದು ಮುದ್ದು ಗಾಜು. ಗುಜ್ಜಿ ಗಾಜು. ಹುಲ್ಲಿಗೆ ಹೋಗುವ ಬತ್ತಿ.